ಕೈ ಸೇರಿದಂತಾಯ್ತು. ಆರ್ಯವರ್ತದ ಯೋಗಶ್ರೇಷ್ಠನು, ನನ್ನ ಪ್ರಾಣ ಸಮಾನನಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕೆ ಆಗಲು ಸಫಲವಾಯಿತು. ಅರ್ಜುನ ಅರ್ಜುನ ಪರಮಾತ್ಮ, ಅರ್ಜುನ ಎಂತ ಅಕಾರ್ಯವನ್ನು ಮಾಡಿದೆ. ಸಹಸ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯ. ಪರಮಾತ್ಮ, ಅಕಾರ್ಯ ಮಾಡಿದವರು ನಾನಲ್ಲ, ಆ ದುರ್ಯೋಧನ. ಅರ್ಜುನ, ಅದು ಹೇಗೆ? ಅದು ಹೇಗೆಂದರೆ ಮಾಧವನೇ ದಯ ದಯನೇ ದಯನೇ ಮಾಧವನೇ ದಯ ದಯನೇ ಒಂದು ವೇದಾಂಜಯ ಮಯವಿಲ್ಲದೆ ಜಗದಿ ಒಂದು ವೇದಾಂಜಯ ಮಯವಿಲ್ಲದೆ ಜಗದಿ
ಆಜ್ಞೆಯನ್ನು ಹೊಂದಿದೆನು ದೇವ. ನೀನು ನನ್ನ ರಥದ ಸಾರಥಿಯಾಗು. ನನಗೆ ಒಂದು ನಿನ್ನ ವರದ ಹಸ್ತವು ನಿರ್ಗತಿಕರಿಗೆ ರಥ ಕಟ್ಟುವ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೆ ಒಂದು ದಾರಿಯನ್ನು ತೋರಿಸುವ ವಾಸುದೇವ. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಂಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಅಷ್ಟು ಏಕೆ ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಡೆಯುವುದನ್ನ, ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ ವಾಸುದೇವ ನನಗೆ ಅನುಮತಿಯನ್ನು ಕೊಡುದೇವ. ನಾನು ಪುನಃ ಬಂದು ನೋಡುವೆನು. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಸಿಕೊಂಡೆಯಾ? ಇರಲಿ, ಭಕ್ತರ ಅಭಿಷ್ಟಿ ನೆರವೇರಿಸುವುದು ನನ್ನ ಕರ್ತವ್ಯ. ಹೋಗಿ ಬಾ ಪಾರ್ಥ, ನಿನಗೆ ಮಂಗಳವಾಗಲಿ. ಪರಮಾತ್ಮ. ಪರಮಾರ್ಥವನ್ನು ಅರಿಯಲು ಪರಿತಪಿಸುತ್ತಿದೆ. ಆ ಪಾಂಡವರ ಜನನ ಸೃಷ್ಟಿ, ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು, ನ್ಯಾಯವೆಂದು, ಶ್ರೇಷ್ಠವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಈ ವಿಚಿತ್ರ ಸೃಷ್ಟಿ. ಯಾವುದು ಧರ್ಮ, ಯಾವುದು ನ್ಯಾಯ, ಯಾವುದು ಶ್ರೇಷ್ಠ, ಧರ್ಮವೆಂದು ಆಗಲಿರಲು ಹಂಬಲಿಸುತ್ತಿರುವುದೊಂದು ಶಾಸ್ತ್ರ ಧರ್ಮ. ನ್ಯಾಯ ಅನ್ಯಾಯಗಳ ಮರ್ಮವನ್ನು ಬದಿಗೊಟ್ಟಿ ಧರ್ಮವೇ ಜಯವೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವುದೊಂದು ಶಾಸ್ತ್ರ ಧರ್ಮ. ಶ್ರೇಷ್ಠತೆಯ ನಿಷ್ಠೆಯನ್ನರಿಯದೆ ನಿಜ ಸತ್ಯ ಸಹಿತ ವಿಶಿಷ್ಟವನ್ನು ಪಣವಾಗಿಟ್ಟು ಸೋತು ದ್ವಿತೀಯ ಸಂಕಷ್ಟಗಳ ಕಾಲ ಕಾಡು ಮೇಡುಗಳಲ್ಲಿ ಅಲೆದುದ್ದೊಂದು ಶಾಸ್ತ್ರ ಧರ್ಮ. ಇದೇ ಧರ್ಮವೆಂದು ಸಾರುತ್ತಿದೆ ಈ ಮಾನವ ಲೋಕ. ಇವರೇನು ಬಲ್ಲರು, ಇವರೇನು ಬಲ್ಲರು ಶಾಸ್ತ್ರತೆಯಲ್ಲಿನ ಪರಮಾರ್ಥವನ್ನು? ಅದು ಅರ್ಥವಾಗಬೇಕಾದರೆ ಕಾದು ನೋಡಬೇಕು. ಮುಂದಿನ ಕುರುಪಾಂಡವರ ಈಗರ ಸಂಗ್ರಾಮವನ್ನ ಗುರುದೇವ ಬಲರಾಮ ಸಹಿತ ಯಾದವ 11 ಅಕ್ಷೋಹಿಣಿ ಸೈನ್ಯ ನನ್ನ ವಶ. ಎಲವೋ ಪಾಂಡವರ ಧಾಮರೇ, ನಿಮ್ಮ
ಸೀಳಲು ಈ ನನ್ನ ಉಕ್ಕಿನ ಬಾಹುಗಳು ಏಕೆ ಏಕೆ ಕುಣಿಯುತ್ತಿರುವವು? ಮುಂದಿನ ಭೀಕರ ಸಂಗ್ರಾಮದಲ್ಲಿ ಈ ಕೌರವೇಶ್ವರನ ವಿಜಯ ಧ್ವಜದ ಹೋರಾಟ, ಆ ಪಾಂಡುರಂಗನರ ಆಕ್ರಂದನ ಚೀರಾಟ, ಇದು ಧರ್ಮಕ್ಷೇತ್ರ. ಮುಂದೆ ನಡೆಯುವುದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ಯಾದವ ಸೈನ್ಯ ತುಂಬ ಮಾಡುತ್ತಿರುವೆನೋ ಪಾಂಡವ ಸೈನ್ಯ.
ಪರಿಮಳವಾದರೆಸೆ ಮಂದಹಾಸದಿ ಬೆನ್ನ ಬದಿಸೆ ಕಂದ ಪರಿಮಳವಾದರೆಸೆ ಮಂದಹಾಸದಿ ಬೆನ್ನ ಬದಿಸೆ ಹಾಗಾದರೆ ಯುದ್ಧವು ನಿಶ್ಚಯವಾದದ್ದು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ತಮ್ಮ ಹೃದಯ ನಲಿಯುವುದೆಂದು. ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯೋತ್ತಮೆ. ಯುದ್ಧವೆಂದು ಅನಿವಾರ್ಯ. ಆದರೆ ಆ ಯುದ್ಧದಲ್ಲಿ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿತ್ಯ ಅಶ್ವಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ಕೃತವರ್ಮಾದಿ ಮುಂತಾದ ಮಹಾರಥಿಗರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವರ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನರ್ಥ ಪ್ರಳಯ, ಹೊಸೀಮ ಧ್ವಂಸ. ರುಕ್ಮಿಣಿ, Thank you.
ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಸುವುದು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಳದಲ್ಲೂ ರಕ್ತರಸದಿಂದ ತೊಳೆಸಿ ಪುಣ್ಯ ಬೀಜವನ್ನು ನೆಡುವೆನು. ವೀರ ದರ್ಪದಿಂದ ಸುಸರ್ಜಿತವಾಗಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು ಅದನ್ನು ಉಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸಂತವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಬಹುದು. ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕಿಂತ ಅವಸ್ಥೆ ಉಂಟಾಯಿತು. ಅಭಿಮಾನ ಸೂರಿಯಿಂದ ಪ್ರಮುಕ್ತರನ್ನಾಗಿ ಕ್ಷತ್ರಿಯ ನರನಾಡಿದಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಾಶಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ ಪ್ರಾಣಿಸುತ್ತದೆ. ಈ ಘೋರ ಹತ್ಯಾಕಾಂತವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರೇಯಸಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಅದಕ್ಕಾಗಿಯೇ ಈ ದಿನ ಹಸ್ತಿನಾವತಿಗೆ ತೆರಳುವೆನು. ರುಕ್ಮಿಣಿ, ಆದರೆ ನನ್ನ ಈ ಕೊನೆಯ ನಿರ್ದೇಶವು ಕೂಡ ಸಫಲವಾಗುವುದು.
ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿಮ್ಮ ದರ್ಶನವನ್ನು ಎಂದು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವಿರಿ ಪ್ರಭು. ಓಹೋ, ಪರಮಾತ್ಮನು ಈ ದಿನ ದುರ್ಯೋಧನನ ಬಳಿಗೆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧರಾಜ್ಯವನ್ನು ಕೇಳಲು ಈ ಮಾರ್ಗಾಯಾಸವಾಗಿಯೇ ಹೋಗುವನಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವೆಯಾ ತಂದೆ? ಹಲವಾರು ವರ್ಷಗಳ ಕಾಲ ಘೋರ ತಪಸ್ಸುಗಳನ್ನಾಚರಿಸಿದ ಮುನಿ ಪುಂಗವಾದಿಗಳಿಗೂ ಅಗೋಚರನಾಗದ ನೀನು ನಿನ್ನ ಈ ಅಣುಸ್ವರೂಪಿಯಾದ ನನಗೆ ದರ್ಶನ ಭಾಗ್ಯವನ್ನು ನೀಡುವೆಯಾ ತಂದೆ? ಪರಮಾತ್ಮ, ನಿನ್ನನ್ನು ನೋಡಿ ನಾನು ಹೇಗೆ ತಾನೇ ಸತ್ಕರಿಸಲಿ ದೇವ, ಹೇಗೆ ತಾನೇ ಸತ್ಕರಿಸಲಿ? ಕನಕಾಭರಣಗಳನ್ನು ತೊಡಿಸಿ ತೃಪ್ತಿಪಡಿಸೋಣವೆಂದರೆ ಕನಕಧಿಪತಿಯಾಗಿ ಸದಾ ನಿಮ್ಮ ಹೃದಯದ ಕಮಲದಲ್ಲೇ ನೆಲೆಯಾಗಿರುವ ಆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ನೀವೇ ಪತಿಯಾಗಿರುವಾಗ ಅದು ಹೇಗೆ ತಾನೇ ಸಾಧ್ಯ ದೇವ? ಹೋಗಲಿ, ಪರಮಾನ್ನ ಭೋಜನಗಳನ್ನು ನಿಮ್ಮ ನೈವೇದ್ಯಕ್ಕೆ ಕರ್ಪಿಸಿ ತೃಪ್ತಿಪಡಿಸೋಣವೆಂದರೆ ಪರಮಾತ್ಮ, ಸಕಲ ಮುಕ್ಕೋಟಿ ಜೀವಿಗಳಿಗೂ ಸಕಲ ಚರಾಚರ ಪ್ರಪಂಚಗಳಿಗೂ ನೀವೇ ಅನ್ನದಾತನಾಗಿರುವಾಗ ಅದು ತಾನೇ ನನ್ನಿಂದ ಹೇಗೆ ತಾನೇ ಸಾಧ್ಯ ಪ್ರಭು? ಅದರಲ್ಲಿಯೂ ಸಹ ಪರಮೇಶ್ವರನ ಪತ್ನಿಯಾದ ಶ್ರೀ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಗೆ ನೀವೇ ಅಣ್ಣನಾಗಿರುವಾಗ ಅದು ನನ್ನಿಂದ ಸಾಧ್ಯವೇ ದೇವ? ಹೋಗಲಿ, ಕ್ಷೀರವಿಂದಲಾದರೂ ಅಭಿಷೇಕ ಮಾಡಿ ನೋಡೋಣವೆಂದರೆ ಪರಮಾತ್ಮ, ಕ್ಷೀರ ಸಾಗರ ಶಯನಿಸಿದ ನೀನು ಕ್ಷೀರಸಾಗರದಲ್ಲಿಯೇ ಪವಣಿಸುತ್ತಿರುವಾಗ ಅದು ನನ್ನಿಂದ ಸಾಧ್ಯವೇ ದೇವ? ಪರಮಾತ್ಮ, ಜಪ ತಪ ಹೋಮ ಹವನಗಳಿಂದ ಮೆಚ್ಚಿಸಲು ನಾನು ಅಸಮರ್ಥ ದೇವ, ಅಸಮರ್ಥ. ನನಗೆ ತಿಳಿದಿರುವುದು ಭಕ್ತಿ ಎಂಬ ಮಾರ್ಗವೊಂದೇ. ಆ ಭಕ್ತಿ ಎಂಬ ಮಾರ್ಗವನ್ನೇ ನಾನು ಅನುಸರಿಸುವೆನು. ಪರಮಾತ್ಮ, ವಾಸುದೇವ, ಜನಾರ್ದನ, ಈ ದೀನನ ಮೇಲೆ ನಿಮಗಿನ್ನು ಕರುಣೆ ಬಾರದೇಕೆ ದೇವ, ಕರುಣೆ ಬಾರದೇಕೆ? ಸತತ 40 ವರ್ಷಗಳಿಂದಲೂ ಅನ್ನ ಆಹಾರಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಂಡಿರುವನು. ನನ್ನ ಸ್ವಾಮಿಯು ಇಂದಿಗೆ ಬರುವನು, ನಾಳೆ ಬರುವನು ಎಂದು ಕಾದು ಕಾದು ನಿಮ್ಮ ದಿವ್ಯ ದರ್ಶನಕ್ಕಾಗಿ ಹಂಬಲಿಸುತ್ತಿರುವನು. ಪರಮಾತ್ಮ, ನಿಮ್ಮ ಕೃಪಾ ದೃಷ್ಟಿಯನ್ನು ಈ ಪಾಮರನ ಮೇಲೆ ಕರುಣಿಸಬಾರದೇಕೆ ದೇವ, ಕರುಣಿಸಬಾರದೇಕೆ? ಪರಮಾತ್ಮ, ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರವನ್ನೇ ನಿಮ್ಮ ನೈವೇದ್ಯಕ್ಕೆ ಇರಿಸಿ ಅದರಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು ದೇವ. ಪರಮಾತ್ಮ, ಇದು ನಿಮಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ,
ಇದೇನು ಆಶ್ಚರ್ಯ, ಇದೇನಿದು? ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನ ಕುಮ್ಮಿಗಿಲಾದ ಬೆಳಕು ಕೋರಿ ಬರುತ್ತಿದ್ದಲ್ಲ, ಅದಾವ ಮಹಾಪುರುಷರು ಅಥವಾ ಭಗವಾನ್ ಆಚರಣೆಯನ್ನು ದರಗಿಳಿದು ಬಂದನು? ಇಲ್ಲ ಇಲ್ಲ, ಭಕ್ತ ವತ್ಸಲನು, ಯೋಗಿ ಶ್ರೇಷ್ಠನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಆದ ನನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣ ಪರಮಾತ್ಮನೇ ಬರುತ್ತಿರಬಹುದಾ? ಹೌದು ಹೌದು, ಇಂದಿಗೆ ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ ಬರುತ್ತಿರುವನು. ಪರಮಾತ್ಮ ವಾಸುದೇವ, ಇಂದಿಗೆ ಪರಮಾತ್ಮ. ದಾರಿದ್ರನಿಗೆ ನಿಧಿಯು ದೊರೆತಂತೆಯೂ ಈ ದೀನನ ಮರೆಯನ್ನು ಆಲಿಸಿ ಇಂದಿಗೆ ದರ್ಶನವಿದ್ದೇ ಅಲ್ಲ ದೇವ. ಧನ್ಯನಾದೆ ದೇವ, ಧನ್ಯನಾದೆ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂಬೋರ್ಗ. ಶತವಂದನವಯ್ಯ ಶತಪತ್ರಗಳ ದೇಶ.
ಪರಮಾತ್ಮ, ಯಾವಾತನ ಪಾದ ಸ್ಪರ್ಶಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪ ವಿಮೋಚನೆ ಆಯಿತು, ಯಾವಾತನ ಪಾದಗಳಿಂದ ಬಲಿ ಚಕ್ರವರ್ತಿಗೆ ಮೋಕ್ಷವು ಲಭಿಸಿತು, ಪರಮಾತ್ಮ ಯಾವಾತನ ಪಾದಗಳಿಂದ ಪರಮ ಪಾವನೆಯಾದ ಗಂಗಾ ಮಾತೆಯನ್ನು ತಿಳಿಸಿದಳು, ಅಂತಹ ನಿಮ್ಮಯ ಪಾದಗಳಿಂದ ನನ್ನ ಈ ಕುಟೀರವು ಪಾವನವಾಯಿತು ದೇವ, ಪಾವನವಾಯಿತು. ನಾನು ಧನ್ಯನಾದೆ ದೇವ, ಧನ್ಯನಾದೆ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ನಿನಗೆ ಮಂಗಳವಾಗಲಿ. ಮೇಲೇಳು ವಿದುರ, ನಾನೊಂದು ಮಹತ್ಕಾರ್ಯದ ಸಲುವಾಗಿ ಈ ಮಾರ್ಗವಾಗಿ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಗೆ ಎಳೆದು ತಂದಿತು ವಿದುರ. ಮಾರ್ಗ ಯಾಸದಿಂದ ಬಹಳವಾಗಿ ಬಲದಿರುವನು, ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ವಿದುರ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೆನೆಸಿ ಸಕಲ ಲೋಕಗಳನ್ನು ನಿಮ್ಮ ಹೃದಯದ ಮಧ್ಯದಲ್ಲೇ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚಗಳನ್ನು ಪರಿಪಾಲಿಸುತ್ತಿರುವ ಲಕ್ಷ ನಕ್ಷತ್ರಮಯ ವೃಕ್ಷಾಂತರಿಕ್ಷ ಕ್ಷೀರ ಸಾಗರ ಶಯನನಾಗಿ ಈ ಕುಕ್ಷಿ ಏಳೇಳು ಲೋಕಗಳನ್ನು ರಕ್ಷಿಸಬಲ್ಲ ಪಕ್ಷಿ ವಾಹನನಾದ ನಿಮಗೆ ನಿಮ್ಮ ಈ ಅನುಸ್ವರೂಪಿಯಾದ ವಿದುರನು ಯಾವ ಆಹಾರವನ್ನು ತಾನೇ ಕೊಡಲು ಶಕ್ತನು ದೇವ? ಇದೇನಿದು ಪರೀಕ್ಷಿಸುತ್ತಿರುವೆಯಾ ಪ್ರಭು? ವಿದುರ, ನೀನೇನು ಸಾಮಾನ್ಯನೇ? ಪರಮಾತ್ಮ, ಈ ಬಣ್ಣ ಕುಟೀರದಲ್ಲೇ ವಾಸ ಮಾಡಿಕೊಂಡು ಸದಾ ನನ್ನ ನಾಮಸ್ಮರಣೆಯನ್ನು ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಡುವಂತಹ ಆಹಾರವನ್ನು ತಿಳಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು ವಿದುರ. ಪರಮಾತ್ಮ, ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ವಿದುರ, ಹಿಂದೆ ಶಬರಿ ಆಯ್ದು ಕಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು ಭಕ್ತಿಯಿಂದ ಕುಚೇಲನ ತಂದುಕೊಟ್ಟ ಅವಲಕ್ಕಿ ಸಾರವನ್ನು ನಾನು ಎಂದೂ ಮರೆತಿಲ್ಲ ವಿದುರ. ನಿನ್ನಲ್ಲಿರುವ ಗೋಮಾತೆ ಕ್ಷೀರವೇ ನನಗಷ್ಟೇ ಪ್ರಿಯವಾದದ್ದು. ಹೋಗು ವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ, ನಿಮ್ಮ ಇಚ್ಛೆ ಉಂಟಾಗಲಿ. ವಿದುರ, ಏಕೆ ಕಳವಳ ಪಡುತ್ತಿರುವೆ? ಏನೆಂದು ಹೇಳಲಿ ಪರಮಾತ್ಮ?
ಕ್ಷೀರವನ್ನೆಲ್ಲ ನಿಮ್ಮ ನೈವೇದ್ಯಕ್ಕೆ ಅರ್ಪಿಸಿ ಎಲ್ಲವನ್ನು ನಾನೇ ಕುಡಿದು ಬಿಟ್ಟೆನಲ್ಲ ದೇವ. ವಿದುರ, ಏನು ನನಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು ಬಿಟ್ಟಿಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ. ಹೋಗು ವಿದುರ, ಆ ಪಾತ್ರೆಯನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಪರಮಾತ್ಮ, ಇದು ತೆಗೆದುಕೊಳ್ಳಿ. ವಿದುರ, ಎಂತಹ ಸುಳ್ಳುಗಾರನೆಯ ನೀನು? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಳೆಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಅದು ಸಹ ಎಂಜಲಾಗಿರುವುದು. ವಿದುರ, ಎಂಜರೆಂದರೇನು? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರು ಈ ನಿನ್ನ ಕ್ಷೀರ ಪಾತ್ರೆಯು ಬತ್ತುವುದಿಲ್ಲ. ವಿದುರ, ಇದೋ ನೋಡು ವಿದುರ. ವಿದುರ, ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಬೇಗನೆ ನೋಡು ವಿದುರ. ಆಶ್ಚರ್ಯ, ಪರಮಾಶ್ಚರ್ಯ. ಪರಮಾತ್ಮ, ವಾಸುದೇವ, ಜನಾರ್ದನ, ಕ್ಷೀರ ಸಾಗರ ಶಯನ. ಬ್ರಹ್ಮಾಂಡ ದೀಶಂ ಭೂಮಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿಮುನಿವಂದಿತಂ ದಾನವ ಕುಲವಿನಾಜಿತಂ ಕುಲವಿನಾಜಿತಂ. ಪರಮಾತ್ಮ, ಸಾಗರ ಜಯನ, ವೀರ ಸಾಗರ ಜಯನ, ಸಾಗರ ಜಯನ, ವೀರ ಸಾಗರ ಜಯನ, ಮುರಳೀಧರ ಕರುಣಾಕರ ಪಾಲಿಸೈ. ಮುರಳೀಧರ ಕರುಣಾಕರ ಪಾಲಿಸೈ. ಸಾಗರ ಜಯನ, ವೀರ ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಷೇಕವು ಮಧುರಮರ. ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಷೇಕವು ಮಧುರಮರ. ಕರುಣೆಯ ತೋರಿ ಪಾಮರರುಳು ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ. ತಾಮಸ ನೀಗಿದ ದಾಮೋದರ. ಸಾಗರ ಜಯನ, ಚಿರ ಸಾಗರ ಜಯನ, ಸಾಗರ ಜಯನ, ಚಿರ ಸಾಗರ ಜಯನ. ಮುರಳೀಧರ ಕರುಣಾಕರ ಪಾಲಿಸೈ. ಮುರಳೀಧರ ಕರುಣಾಕರ ಪಾಲಿಸೈ. ಸಾಗರ ಜಯನ, ಚಿರ ಸಾಗರ ಪರಮಾತ್ಮ, ಕ್ಷೀರ ಸಾಗರ ಸೇನೆ ನೆನೆಸಿದ ನೀವು
ಇಂದಿಗೆ ನನ್ನನ್ನು ಕೃತರ್ಥನನ್ನಾಗಿ ಮಾಡಿದಿರಿ ದೇವ, ಕೃತರ್ಥನನ್ನಾಗಿ ಮಾಡಿದಿರಿ. ಈ ನಿಮ್ಮ ಲೀಲೆಯನ್ನು ಆ ಯಶೋಧ ಮಾತೆ ಅಲ್ಲದೆ ಈ ಪಾಮರನು ಅದನ್ನು ಅರಿಯಲು ಸಾಧ್ಯವೇ ದೇವ, ಸಾಧ್ಯವೇ? ಪರಮಾತ್ಮ, ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ಪ್ರಭು, ಸಾರ್ಥಕವಾಯಿತು. ಧನ್ಯನಾದೆ ದೇವ, ಧನ್ಯನಾದೆ. ಇದು ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತ ವತ್ಸಲ ನೆನೆಸಿದ ನೀನು ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಎಂದಿಗೂ ಕೈ ಬಿಡದಂತೆ ಕಾಪಾಡುವ ಭಾರವು ನಿನ್ನದು ಪರಮಾತ್ಮ, ನಿನ್ನದು. ಇದರ ಆ ದುರ್ಯೋಧನನು ಪಾಂಡವರಿಗೆ ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಬಿಡಲಾರೆ ಕೇಳುವೆ ಧರ್ಮವ ಮಮತೆ ಪಡೆದೆನ, ಬಿಡಲಾರೆ ಕೇಳುವೆ ಪರಮಾತ್ಮ, ಬಿಡಲಾರೆ ಕೇಳುವೆ ಧರ್ಮವ ಒದಗಿಸಿದವರ ಸದೆ ಪಡೆದೆನ, ಬಿಡಲಾರೆ ಕೇಳುವೆ ಸದಯ ಪಾಂಡವರನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ. ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ರಾಜಸಭೆಗೆ ಬರುವೆನು. ನೀನು ಸಹ ಬಾ. ಆಗಬಹುದು ಪರಮಾತ್ಮ. ಇನ್ನೆಂದು ಕಂಡರಿಯದ ವಿಚಿತ್ರವೊಂದು ಅಲ್ಲಿ ನಡೆಯುವುದು ನೀನು ನೋಡುವೆಯಂತೆ. ವಿದುರ, ಪರಮಾತ್ಮ, ನೀನು ಬರಬೇಕಾದರೆ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಮರೆಯಬೇಡ ವಿದುರ. ಪರಮಾತ್ಮ, ವಿದುರ, ಜಗದ
ಭಕ್ತ ಪರಾಧೀನನೂ ಆದ ನಿನಗೆ ಆ ಪಾಂಡವರನ್ನು ಕಂಡರೆ ಅದೆಷ್ಟೊಂದು ಪ್ರೇಮ, ಅದೆಷ್ಟೊಂದು ಮಮಕಾರವಯ್ಯ. ಪರಮಾತ್ಮ, ನಿಮ್ಮಿಚ್ಛೆಯಂತೆ ನಾನು ಕೂಡ ಶೀಘ್ರದಲ್ಲಿಯೇ ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ಇನ್ನು ನೀವು ಕೂಡ ದಯಮಾಡಿ ಪ್ರಭು. ಆಗಬಹುದು ವಿದುರ.